ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಕೃಷ್ಣ ಈ ಜಗತ್ತಿನ ಸ್ವರೂಪವನ್ನು ತಿಳಿಸಿದ. ಅಂದರೆ ಈ ಸಂಸಾರ ಯಾವ ರೀತಿ ಇದೆ, ಇಲ್ಲಿ ಸ್ವತಂತ್ರವಾದಂತಹ ಶಕ್ತಿ, ಅಸ್ವತಂತ್ರವಾದ ಶಕ್ತಿ. ಸ್ವತಂತ್ರನಾದವನು ಭಗವಂತ, ಉಳಿದದ್ದೆಲ್ಲವೂ ಅಸ್ವತಂತ್ರ. ಇಲ್ಲಿ ನಾವು ಮಾಡಬೇಕಾದಂತಹ ಕೆಲಸ ಏನು ಅದನ್ನು ಕೃಷ್ಣ ಹೇಳಿದ. ಮುಖ್ಯವಾಗಿ ನಾವು ಬೇರ್ಪಡಿಸಬೇಕು. ಅಂದರೆ ಸ್ವತಂತ್ರನಾದಂತಹ ಭಗವಂತ ಬೇರೆ, ಉಳಿದ ಅಸ್ವತಂತ್ರವಾದದ್ದೆಲ್ಲವೂ ಬೇರೆ. ಈ ರೀತಿ ಎರಡನ್ನೂ ನಾವು ಬೇರ್ಪಡಿಸಿ ಸ್ವತಂತ್ರನಾದ ದೇವರನ್ನು ಹುಡುಕಿಕೊಂಡು ಹೊರಡಬೇಕು. ಯಾಕಂದರೆ ಜೀವನದ ಗುರಿಯೇ ಆ ದೇವರನ್ನು ಪಡಿಬೇಕಾದದ್ದು, ಆ ದೇವರ ಅನುಗ್ರಹವನ್ನು ಪಡಿಬೇಕಾದದ್ದು, ದೇವರನ್ನು ಕಾಣಬೇಕಾದದ್ದು. ಅದಕ್ಕಾಗಿ ಆ ದೇವರನ್ನು ಹುಡುಕಿಕೊಂಡು ಹೊರಡಬೇಕು, ಆ ದೇವರಿಗೆ ಶರಣಾಗಬೇಕು. ಇದೆಲ್ಲ ಕೃಷ್ಣ ತಾನು ತಿಳಿಸಿದ. ಈಗ ಹೌದು, ನಾವು ಈ ಜ್ಞಾನವನ್ನೆಲ್ಲ ಪಡೆದು, ಅಂದರೆ ದೇವರು ಸ್ವತಂತ್ರನಾಗಿದ್ದಾನೆ, ಆ ಕೃಷ್ಣ ನಾರಾಯಣ, ಉಳಿದದ್ದೆಲ್ಲವೂ ಅವನ ಕೈ ಕೆಳಗಿದೆ, ಅವನ ನಿಯಂತ್ರಣದಲ್ಲಿದೆ. ಇದೆಲ್ಲ ನಾವು ಜ್ಞಾನವನ್ನೇನು ಪಡೆದು, ಆದರೆ ಇದು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ಅಂದರೆ ಬರೀ ಕಿವಿಯಲ್ಲಿ ಕೇಳಿದರೆ ಪ್ರಯೋಜನ ಇಲ್ಲ, ಮತ್ತು ನಮ್ಮ ಮನಸ್ಸಿಗೆ ಇದು ಮುಟ್ಟಬೇಕು, ಮನಸ್ಸಿನಲ್ಲಿ ಇದು ನಿಲ್ಲಬೇಕು, ಜೀವನದಲ್ಲಿ ಬರಬೇಕಿದು. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದರೆ ನಮ್ಮಲ್ಲಿ ಕೆಲವೊಂದು ಆಚರಣೆಗಳನ್ನು ಅಳವಡಿಸಿಕೊಳ್ಬೇಕು. ಹಾಗಿದ್ರೆ ಮಾತ್ರ ಈ ಜ್ಞಾನ ಒಳಗೆ ನಿಲ್ತದೆ, ನಮಗೆ ಜೀವನದಲ್ಲಿ ಸಾಧನೆಗೆ ಉಪಯುಕ್ತವಾಗಿ ಬರ್ತದೆ. ಹಾಗಿದ್ರೆ ಮಾತ್ರ ಸಾರ್ಥಕ ಆಗುತ್ತೆ ಅಷ್ಟೇ. ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ಕೃಷ್ಣ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ನಿರ್ಮಾಣ ಮೋಹಾಜಿತ ಸಂಗದೋಷಾ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯಮೂಢಾ ಪದಮವ್ಯಯಂ ತತ್. ಆ ಭಗವಂತನ ಬಳಿಗೆ ಯಾರು ಹೋಗ್ತಾರೆ ಅಂತ ಹೇಳಿದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿರ್ಮಾಣ ಮೋಹ. ಯಾರು ಮಾನ ಮೋಹವನ್ನು ಬಿಟ್ಟಿದ್ದಾರೆ ಅಂಥವರು ಆ ಭಗವಂತನ ಬಳಿಗೆ ಹೋಗ್ತಾರೆ ಅಂತ. ಮಾನ ಅಂತ ಹೇಳಿದರೆ ಅಹಂಕಾರ, ಮೋಹ ಅಂತ ಹೇಳಿದರೆ ತಪ್ಪು ತಿಳುವಳಿಕೆ. ಈ ಅಹಂಕಾರ ಹಾಗೂ ತಪ್ಪು ತಿಳುವಳಿಕೆ ಇದೆರಡನ್ನು ಬಿಟ್ಟಿರಬೇಕು ಮನುಷ್ಯ. ಯಾಕಂದರೆ ಇದು ಮನಸ್ಸಿನಲ್ಲಿರುವ ಕೊಳೆಗಳು. ಎಲ್ಲಿವರೆಗೆ ನಮ್ಮ ಮನಸ್ಸು ಕೊಳೆಯಿಂದ ತುಂಬಿಕೊಂಡಿರ್ತದೆ ಅಲ್ಲಿವರೆಗೆ ನಾವು ದೇವರ ಜ್ಞಾನ ಎಷ್ಟು ಆ ಮನಸ್ಸಿಗೆ ಕೊಟ್ಟರೂ ಕೂಡ ಅದು ಸ್ವೀಕಾರ ಮಾಡಬಹುದು. ಇವತ್ತು ನಮಗಾಗಿರುವ ಸಮಸ್ಯೆ ಅದೇ. ನಾವು ದೇವರ ಬಗ್ಗೆ ಕೇಳಲಿಕ್ಕೇನೋ ಕೇಳ್ತೇವೆ, ಎಷ್ಟು ಕೇಳಿದರೂ ಕೂಡ ನಾವು ಇರುವ ಹಾಗೆ ಇರ್ತೇವೆ. ನಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ, ದೇವರ ಹತ್ರ ನಮ್ಮ ಮನಸ್ಸು ಹೋಗುವುದಿಲ್ಲ. ಕಾರಣ ಏನು ಅಂತ ಹೇಳಿದರೆ ಆ ಮನಸ್ಸು ಗಲೀಜಾಗಿದೆ. ಆ ಗಲೀಜಾದ ಮನಸ್ಸಿನಲ್ಲಿ ದೇವರ ಜ್ಞಾನ ಹೋಗಿ ಕೂರ್ತಾ ಇಲ್ಲ, ಹೊರಗಿಂದ ಹೊರಗೆ ಇದೆ ಹೊರತು ಒಳಗಿಲ್ಲ ಅದು. ಅದಕ್ಕಾಗಿ ಆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು. ಆ ಮನಸ್ಸಿನಲ್ಲಿ ಕೂತಿರುವ ಗಲೀಜು ಯಾವುದು ಅಂತ ಹೇಳಿದ್ರೆ ಮೊದಲನೆಯದ್ದಾಗಿ ಮಾನ ಅಂತೇಳಿದರೆ ಅಹಂಕಾರ. ಅಹಂಕಾರ ಅಂದರೆ ನಾನೇ ಎಲ್ಲ ಮಾಡ್ತಾ ಇರುವುದು, ನಾನೇ ಇದನ್ನು ಮೊದಲು ಬಿಡಬೇಕು ಅಂತ ಹೇಳ್ತೀನಿ. ಮತ್ತೇನು ಅಂತ ಹೇಳಿದರೆ ದೇವರು ಮಾಡಿಸಿದ್ದನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ ಹೊರತು ನಾನಾಗಿ ಏನನ್ನು ಮಾಡಲಾರೆ. ಅಂದರೆ ನಾನು ಸ್ವತಂತ್ರನಲ್ಲ. ನೋಡಿ, ಈ ಜ್ಞಾನ ಮೊದಲು ಒಳಗೆ ಮನುಷ್ಯನಿಗೆ ಬರಬೇಕು, ಗೊತ್ತಾಗಬೇಕು. ನಾನು ಸ್ವತಂತ್ರ ಅಲ್ಲ, ಮತ್ತು ನಾನು ಅಸ್ವತಂತ್ರ. ದೇವರ ಕೈ ಕೆಳಗೆ ಇರುವಂಥವನು. ದೇವರು ನನ್ನಿಂದ ಏನು ಮಾಡಿಸ್ತಾನೆ ಅದನ್ನು ಮಾತ್ರ ನಾನು ಮಾಡಬಲ್ಲೆ ಹೊರತು ದೇವರು ನನ್ನಿಂದ ಮಾಡಿಸದೇ ಇದ್ದರೆ ಏನು ಮಾಡಲಿಕ್ಕಾಗಲ್ಲ. ಉಸಿರಾಟ ಸಮೇತ ದೇವರ ಅಧೀನ. ಇದನ್ನು ನಾವು ಸ್ಪಷ್ಟ ಮಾಡಿಕೊಳ್ಬೇಕು. ಆವಾಗ ಅಹಂಕಾರ ಇರೋಲ್ಲ. ವಾಸ್ತವಿಕವಾಗಿ ಅಹಂಕಾರ ಅಂತ ಹೇಳಿದ್ರೆ ನಾನು ಮಾಡಿದ್ದೇನೆ ಅಂತ ಹೇಳೋದು ಅಹಂಕಾರ ಅಲ್ಲ, ನಾನೇ ಮಾಡ್ತೇನೆ ಅಂತ ಹೇಳೋದು ಅಹಂಕಾರ. ಅಂದರೆ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಹೌದು, ಇವಾಗ ಉಪನ್ಯಾಸ ನಾನೇ ಮಾಡ್ತಾ ಇರೋದಲ್ವ. ಆದರೆ ನಾನೇ ಅಂತ ಹೇಳಿದರೆ ದೇವರನ್ನು ಬಿಟ್ಟು ನಾನು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡ್ರೆ ತಪ್ಪು. ಮತ್ತು ದೇವರು ನನ್ನೊಳಗೆ ಕೂತು ಅವನು ಉಪನ್ಯಾಸವನ್ನು ಮಾಡಿ ನನ್ನಿಂದ ಮಾಡಿಸ್ತಾ ಇದ್ದಾನೆ. ಅಂದರೆ ಮಾಡುವ ಶಕ್ತಿಯನ್ನು ಕೊಡ್ತಾ ಇದ್ದಾನೆ, ಅದನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ನೋಡಿ, ಈ ಭಾವನೆ ಒಳಗೆ ಬಹಳ ಸ್ಪಷ್ಟವಾಗಿರಬೇಕಾದದ್ದು ಮನುಷ್ಯನಿಗೆ. ಇದೊಂದಿತ್ತು ಅಂತ ಹೇಳಿದರೆ ಒಳಗೆ ನಾನು ಅಸ್ವತಂತ್ರನಾಗಿ ಇರುವಂಥವನು ಅನ್ನುವುದು ಮನುಷ್ಯನಿಗೆ ಯಾವಾಗ ಗಟ್ಟಿಯಾಯಿತು ಆಗ ಮನಸ್ಸಿನ ಅನೇಕ ಕೊಳೆಗಳು ಹೊರಟೋಗ್ಬಿಡ್ತದೆ. ಮನುಷ್ಯನ ಮನಸ್ಸು ತುಂಬ ಶುದ್ಧ ಆಗಿಬಿಡ್ತದೆ, ಸುಮಾರಾಗಿ ಶುದ್ಧ ಆಗಿಬಿಡ್ತದೆ. ಯಾಕೆ ಅಂತ ಹೇಳಿದ್ರೆ
ನಮಗೆ ಬರುವ ಕೋಪಕ್ಕೆ ಕಾರಣವೂ ಈ ಅಹಂಕಾರ, ನಮಗೆ ಬರುವ ಆಸೆಗೆ ಕಾರಣವೂ ಈ ಅಹಂಕಾರವೇ, ನಮಗೆ ಬರುವ ದ್ವೇಷಕ್ಕೆ ಕಾರಣವೂ ಈ ಅಹಂಕಾರವೇ. ಎಲ್ಲದರ ಹಿಂದೆ ಇರುವುದು ಈ ಅಹಂಕಾರ. ಯಾಕೆಂದರೆ ಇವಾಗೊಂದು ಆಸೆ ನನಗದು ಬೇಕು, ನನಗದು ಬೇಕೇ ಬೇಕು, ನನಗದು ಬೇಕೇ ಬೇಕು. ಅದು ಯಾವಾಗ ಬರ್ತದೆ ಅಂದರೆ ಈ ಆಸೆ ಒಳಗೆ ಇರುವಂಥದ್ದು ಗಟ್ಟಿ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ ಒಳಗೆ ಅಹಂಕಾರ ಇದ್ದಾಗ. ಅಂದರೆ ನಾನು ಅದನ್ನು ಪಡೆಯಬಲ್ಲೆ, ಯಾಕಂದರೆ ನನಗೆ ಅದನ್ನು ಪಡೆಯುವ ತಾಕತ್ತಿದೆ, ಈ ರೀತಿ ಯಾವಾಗ ನಮ್ಮ ಮನಸ್ಸಿನಲ್ಲಿ ಕೂರ್ತದೆ ಆಗಲೇ ಅದು ನನಗೆ ಬೇಕು ಅಂತ ಕಾಣುತ್ತೆ. ಯಾವಾಗ ಮನುಷ್ಯನಿಗೆ ಅಯ್ಯೋ ನನಗೆಲ್ಲರಿ ಅದನ್ನು ಪಡೀಲಿಕ್ಕಾಗತ್ತೆ, ಆ ತಾಕತ್ತು ನನಗೆ ಎಲ್ಲಿದೆ ಅಂತ ಈ ಭಾವನೆ ಇರ್ತದೆ, ಆವಾಗ ಅದು ಬೇಕು ಅಂತ ಕಾಣೋಲ್ಲ. ಒಬ್ಬ ಬಡವನಿಗೆ ಚಿನ್ನ ಬೆಳ್ಳಿ ಅಂಗಡಿಯ ಮುಂದೆ ಒಂದು ಡೈಮಂಡ್ ನೆಕ್ಲೆಸ್ ಇದ್ದರೆ, ವಜ್ರದ ನೆಕ್ಲೆಸ್ ಇದ್ದರೆ ಅದು ಬೇಕು ಅಂತ ಯಾವತ್ತೂ ಕಾಣೋಲ್ಲ. ಕಾರಣ ಏನಂತ ಹೇಳಿದ್ರೆ ಅವನ ಮನಸ್ಸಿನಲ್ಲಿ ಸ್ಪಷ್ಟ ಗೊತ್ತಿದೆ ಅದನ್ನು ಪಡೆಯುವ ತಾಕತ್ತು ನನಗಿಲ್ಲ ಅಂತ. ಅದರಿಂದ ಕನಸು ಮನಸ್ಸಿನಲ್ಲೂ ಆ ಡೈಮಂಡ್ ನೆಕ್ಲೆಸ್ ನನಗೆ ಬೇಕು ಅಂತ ಬಯಸಲ್ಲ. ಇನ್ನೊಬ್ರು ಕೇಳಿದರೂ ಕೂಡ ಅಯ್ಯೋ ಸ್ವಾಮಿ ಅದರಲ್ಲೆಲ್ಲ ನಮಗೆಲ್ಲಿದೆ ಯೋಗ್ಯತೆ ಅಂತ ಈ ರೀತಿ ಹೇಳ್ತಾನೆ. ಅಂದರೆ ಮನದಟ್ಟಾಗಿದೆ ಅವನಿಗಿಲ್ಲ, ನನಗೆ ಸಿಗುವ ಅವಕಾಶ ಇಲ್ಲ ನನ್ನಂಥ ಬಡವನಿಗೆ ಅಂತ. ಅದೇ ಬಡವನೇ ಯಾವಾಗ ಶ್ರೀಮಂತನಾದ, ಕೋಟ್ಯಾಧಿಪತಿಯಾದ, ಆಗ ಆ ಡೈಮಂಡ್ ನೆಕ್ಲೆಸ್ ಕಂಡಾಗ ಅದು ನನಗೆ ಬೇಕು. ಯಾಕೆ ಅಂತ ಹೇಳಿದ್ರೆ ಅದನ್ನು ಪಡೆಯುವ ತಾಕತ್ತು ನನಗಿದೆ. ನೋಡಿ, ಹೀಗೆ ಮನುಷ್ಯನ ಒಳಗೆ ಆಸೆ ಹುಟ್ಕೊಳ್ಳಿಕ್ಕೂ ಕಾರಣ ಇದೆ. ಅಹಂ ಅನ್ನುವಂಥದ್ದು, ನಾನು ಪಡೆಯಬಲ್ಲೆ. ಯಾವಾಗ ಇಲ್ಲ ನಾನೇ ಪಡೆಯುವುದಲ್ಲ, ಮತ್ತು ದೇವರು ಕೊಟ್ಟರೆ ಸಿಗ್ತದಷ್ಟೇ. ಎಲ್ಲವೂ ತೇನ ತ್ಯಕ್ತೇನ ಭುಂಜೀಥಾ ಅಂತ ಉಪನಿಷತ್ತು ಹೇಳಿದಾಗೆ ದೇವರು ಕೊಟ್ಟರೆ ಸಿಗ್ತದೆ, ಇಲ್ದಿದ್ರಿಲ್ಲ ಅಂತ ಮನುಷ್ಯನಿಗೆ ಯಾವಾಗ ಮನದಟ್ಟಾಗತ್ತೆ, ಆವಾಗ ಒಂದು ವಸ್ತುವನ್ನು ನೋಡಿದರೂ ಅದು ಬೇಕು ಅಂತ ಕಂಡರೂ ಕೂಡ ಒಳಗೆ ಅದು ಬೇಕೇ ಬೇಕು ಅಂತ ಆಗೋಲ್ಲ. ಯಾಕಂದರೆ ಅಯ್ಯೋ ದೇವರು ಕೊಟ್ಟರೆ ಸಿಗುತ್ತದೆ, ಇಲ್ಲದಿದ್ರೆ ಇಲ್ಲ. ನೋಡಿ, ಇದು ಅಹಂಕಾರವನ್ನು ಬಿಟ್ಟಾಗ ಆಗುವಂಥದ್ದು. ಆ ಭಾವನೆ ಬೇಕು ಮನುಷ್ಯನ ಒಳಗಿನಿಂದ. ಮನಸ್ಸು ಶುದ್ಧ ಆಯಿತು ಅಂತ ಅರ್ಥ ಅಹಂಕಾರ ಬಿಟ್ಟ ಅಂದರೆ. ಇನ್ನೊಂದು ಮೋಹ ಅಂತ ಹೇಳಿದರೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂತ ಹೇಳಿದರೆ ಯಾವುದನ್ನು ನಾನೇ ಮಾಡ್ತಾ ಇಲ್ವೋ ಅದನ್ನು ನಾನೇ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು. ಮತ್ತು ಯಾರು ನನ್ನವರಲ್ವೋ ಅವರನ್ನು ನನ್ನವರು ಅಂತ ತಿಳ್ಕೊಂಡಿರುವಂಥದ್ದು. ಎಲ್ಲಿವರೆಗೆ ಅಂದರೆ ಈ ದೇಹ ವಾಸ್ತವಿಕವಾಗಿ ನಾನಲ್ಲ, ನನ್ನದೂ ಅಲ್ಲ ಈ ದೇಹ. ಆದರೆ ನಂದು ಅಂತ ಈ ದೇಹದ ಮೇಲೆ ನಮಗೆ ಅಭಿಮಾನ. ಈ ದೇಹ ನಂದೇ ದೇಹ. ಎಲ್ಲಿವರೆಗೆ ಅಂದರೆ ನಾನೇ ದೇಹ ಅನ್ನುವಷ್ಟರ ಮಟ್ಟಿಗೆ. ಅದಕ್ಕಾಗಿ ಕನ್ನಡಿಯ ಮುಂದೆ ನಿಂತು ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ, ನಾನು ಎಷ್ಟು ಕುರುಪಿಯಾಗಿ ಕಾಣ್ತಾ ಇದ್ದೇನೆ. ವಾಸ್ತವಿಕವಾಗಿ ಕಾಣಿಸ್ತಾ ಇರುವುದು ದೇಹ, ನಾನಲ್ಲ. ಆದರೆ ಈ ದೇಹವೇ ನಾನು ಅಂತ ಭ್ರಮೆ, ತಪ್ಪು ತಿಳುವಳಿಕೆ. ಇದನ್ನು ಬಿಡಬೇಕು. ಅಂದರೆ ನೋಡಿ, ಈ ದೇಹದಿಂದ ಶುರುವಾಗುವ ತಪ್ಪು ತಿಳುವಳಿಕೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ನಮಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಿಬಿಡ್ತದೆ. ಯಾಕಂದರೆ ಜಗತ್ತಿನಲ್ಲಿ ನಾವು ಯಾರ್ಯಾರನ್ನು ಕಾಣ್ತೇವೆ, ಯಾರೊಟ್ಟಿಗೆ ಸಂಬಂಧ ಮಾಡ್ತೇವೆ, ಅವರೆಲ್ಲ ನಮ್ಮವರು. ಯಾರೇ ನಮ್ಮವರು? ಯಾಕಂತ ಹೇಳಿದ್ರೆ ಹೋಗಬೇಕಾದ್ರೆ ಯಾರೂ ಬರೋಲ್ಲ. ಹೋಗುವಾಗ ಯಾರು ನಮ್ಮೊಟ್ಟಿಗೆ ಬರ್ತಾರೋ ಅವರೇ ನಮ್ಮವರು, 4 ದಿನ ಇರುವಂಥವರಲ್ಲ. ಯಾವ ರೀತಿ ಟ್ರೈನಲ್ಲಿ ಪ್ರಯಾಣ ಮಾಡ್ತೇವೆ, ಟ್ರೈನಿಂದ ಇಳ್ಕೊಂಡು ಹೋಗಬೇಕಾದ್ರೆ ನನ್ನ ಜೊತೆಗೆ ಯಾರು ಬರ್ತಾರೋ ಅವ್ರು ನಮ್ಮವರಾಗಿರ್ತಾರೆ, ಮತ್ತು ಉಳಿದವರೆಲ್ಲರೂ ಪ್ರಯಾಣಿಕರಷ್ಟೇ. ಹಾಗೆ ಈ ಜಗತ್ತಿನಲ್ಲಿ ಯಾರ್ಯಾರು ಸಿಗ್ತಾರೆ ಅವರೆಲ್ಲರೂ ಸಹ ಪ್ರಯಾಣಿಕರು ಅಷ್ಟೇ. ಈ ಜೀವನದ ಯಾತ್ರೆಯಲ್ಲಿ ಕಡೆಗೆ ಹೋಗುವಾಗ ನಾನೊಬ್ಬನೇ, ಯಾರೂ ಸಂಗಡ ಬಾಹುರಿಲ್ಲ. ನೋಡಿ, ಹೀಗಿರಬೇಕಾದ್ರೆ ಇಲ್ಲಿ ನನ್ನವರು ಅಂತ ಅಂಟಿಸಿಕೊಳ್ಳುವುದು ತಪ್ಪಲ್ಲ. ಆದರೆ ಒಳಗೆ ಕೂತಿರ್ತದದು ನನ್ನವರು ಅಂತ. ಯಾಕಂದರೆ ಇದೊಂದು ಮನಸ್ಸಿನ ಕೊಳೆ. ಈ ಮನಸ್ಸಿನ ಕೊಳೆಯಿಂದಾಗಿ ನಮಗೆ ಡಿಪ್ರೆಷನ್ ಆಗೋದು, ಟೆನ್ಷನ್ ಆಗೋದು. ಯಾಕಂದರೆ ನನ್ನವರಿಗೆ ಏನಾರು ಆಯಿತು ಅಂತ ಹೇಳಿದ್ರೆ ನನಗೆ ಟೆನ್ಷನ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಕೆಟ್ಟದಾದಾಗ ಈ ರೀತಿ. ಅದಕ್ಕೆ ಇದನ್ನು ಬಿಡಬೇಕು ಅಂತ ಹೇಳ್ತಾರೆ. ಯಾರು ಈ ಅಹಂಕಾರ ಹಾಗೂ ಮಮಕಾರ, ತಪ್ಪು ತಿಳುವಳಿಕೆ ಅದನ್ನು ಬಿಟ್ಟಿರ್ತಾರೆ, ಅವರು ನನ್ನ ಹತ್ರ ಬರಲಿಕ್ಕಾಗತ್ತೆ. ಹಾಗಾದರೆ ಮನಸ್ಸು ಶುದ್ಧವಾಗಿರ್ತದೆ. ಎರಡನೇದೇನು ಅಂತ ಹೇಳಿದರೆ ನಿರ್ಮಾಣ ಮೋಹ ಜಿತ ಸಂಘದೋಷ. ತುಂಬ ಚಂದವಾದ ಮನುಷ್ಯನಿಗೆ ಇಲ್ಲಿ ಹುಟ್ಟಿದ ಮೇಲೆ ಸಂಘ ಹಾಗೇ ಆಗುತ್ತೆ. ಸಂಘ ಅಂತ ಹೇಳಿದ್ರೆ ಇವನಿಗೆ ಇವಾಗ ಕಣ್ಣಿನಿಂದ ನೋಡ್ತಾನೆ, ಬೇಕಾದಷ್ಟು ಇಲ್ಲಿ ರೂಪಗಳನ್ನೆಲ್ಲ ನೋಡ್ತಾನೆ. ನೋಡಿದಾಗ ಅದರೊಟ್ಟಿಗೆ ಇವನಿಗೊಂದು ಸಂಪರ್ಕ ಆಗುತ್ತೆ.
ಮತ್ತೆ ಮತ್ತೆ ನೋಡಬೇಕು ಅಂತ ಕಾಣೋದು, ಆ ನೋಡಿದ್ದನ್ನೇ ಒಳಗೆ ಮೆಲುಕು ಹಾಕ್ತಾ ಇರುವುದು. ಅದೇ ರೀತಿ ಕೆಲವೆಲ್ಲ ಕೇಳ್ತಾನೆ, ಕೇಳಿದ್ದನ್ನು ಮತ್ತೆ ಮತ್ತೆ ಕೇಳುವುದು, ಆ ಕೇಳಿದ್ದನ್ನೇ ಒಳಗೆ ನೆನಪಿಟ್ಕೊಂಡಿರುವಂಥದ್ದು ಸಹಜ ನಮ್ಮ ಜೀವನದಲ್ಲಿ. ಇಂಥದ್ದೆಲ್ಲ ಅದರ ಬಗ್ಗೆನೇ ಯೋಚನೆ ಮಾಡುವುದು, ಯಾವುದನ್ನು ಕೇಳಿದ್ದೇನೆ ಅದರ ಬಗ್ಗೆನೇ ಯೋಚನೆ ಮಾಡುವುದು, ಯಾವುದನ್ನು ನೋಡಿದ್ದೇನೆ ಅದರ ಬಗ್ಗೆನೇ ಯೋಚನೆ ಮಾಡುವುದು, ಯಾವುದನ್ನು ತಿಂದಿದ್ದೇನೆ ಅದರ ಬಗ್ಗೆನೇ ಯೋಚನೆ ಮಾಡುವುದು. ಈ ರೀತಿ ಮಾಡ್ತಾ ಇರ್ತೇವೆ ನಾವು ಜೀವನದಲ್ಲಿ. ಯಾರು ದೇವರ ಕಡೆಗೆ ಹೊರಟವನು ಮೊದಲಿಂದಲೂ ಕೃಷ್ಣ ಹೇಳ್ಕೊಂಡು ಬಂದಿದ್ದಾನೆ, ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಬೇಕು. ಕಣ್ಣಿನಿಂದ ನೋಡಬಾರದನ್ನು ನೋಡಬಾರದು, ಕಿವಿಯಿಂದ ಕೇಳಬಾರದನ್ನು ಕೇಳಬಾರದು, ಈ ರೀತಿ ಬಾಯಿಯಿಂದ ತಿನ್ನಬಾರದನ್ನು ತಿನ್ನಬಾರದು, ಆಡಬಾರದನ್ನು ಆಡಬಾರದು, ಈ ರೀತಿ ಇಂದ್ರಿಯ ನಿಗ್ರಹ. ಆದರೆ ಒಂದೇನೆಂದರೆ, ಹೌದು ನಾನು ಕಣ್ಣಿನಿಂದ ನೋಡಬಾರದನ್ನು ನೋಡಬಾರದು, ಯಾವುದನ್ನು ನೋಡಬಾರದು ಅದನ್ನು ನೋಡೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಕಾಡಿಗೆ ಹೋಗಿ ಕೂತೆ, ಕಣ್ಣು ಮುಚ್ಕೊಂಡು ಕೂತೆ. ಕಿವಿ ಈ ಊರಿನಲ್ಲಿದ್ದರೆ ಕೇಳಬಾರ್ದನ್ನೆಲ್ಲ ಕೇಳ್ತಾನೆ ಇರಬೇಕು ಅಂತ ಹೇಳಿ ನಾನು ಕಾಡಿಗೆ ಹೋಗಿ ಕೂತೆ. ಯಾರ ಮಾತು ಕೇಳಲಿಕ್ಕಿಲ್ಲ, ಯಾರನ್ನು ನೋಡಲಿಕ್ಕಿಲ್ಲ, ಏನೋ ತಿನ್ಲಿಕ್ಕೆ ರುಚಿ ರುಚಿಯಾದದ್ದು ಇಲ್ಲವೇ ಇಲ್ಲ, ಉಪವಾಸ ಮಾಡಿದೆ. ಇಷ್ಟೆಲ್ಲ ಮಾಡಿದರೂ ಕೂಡ ಈ ಸಂಘ ದೋಷ ಇದೆ ನೋಡಿ. ಸಂಘ ದೋಷ ಏನಂತ ಹೇಳಿದ್ರೆ, ಹಿಂದೆ ನೋಡಿದ್ದೇನಲ್ವ, ಆ ನೋಡಿದ್ದೇ ನೆನಪಿಗೆ ಬರ್ತಾ ಇರ್ತದೆ. ಕಾಡಿಗೆ ಹೋಗಿ ಕೂತರೂ ಕೂಡ ಹಿಂದೆ ನೋಡಿದ್ದೇ ನೆನಪಾಗ್ತಾ ಇರ್ತದೆ, ಹಿಂದೆ ಕೇಳಿದ್ದೇ ನೆನಪಾಗ್ತಾ ಇರ್ತದೆ, ಹಿಂದೆ ತಿಂದಿದ್ದೇ ನೆನಪಾಗ್ತಾ ಇರ್ತದೆ. ಈ ನೆನಪುಗಳು ಮತ್ತೆ ನನ್ನನ್ನು ಕೆಡಿಸ್ತವೆ. ವಾಸ್ತವಿಕವಾಗಿ ಎದರಲ್ಲಿ ಯಾವುದಿಲ್ಲ, ಹಾಗಿದ್ರೂ ಕೂಡ ಹಿಂದಿನ ನೆನಪುಗಳು ನನ್ನ ಒಳಗೆ ಕೂತಿವೆ ಅಲ್ವಾ, ಅದು ನನ್ನನ್ನು ಕೆಡಿಸ್ತದೆ, ಮತ್ತೆ ನನ್ನನ್ನು ದೇವರಿಂದ ದೂರ ಮಾಡುತ್ತದೆ, ಮನಸ್ಸನ್ನು ಕಲುಷಿತಗೊಳಿಸ್ತದೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಇವನು ಕಾಡಿಗೆ ಹೋಗಿ ಕೂತಿದ್ದಾನೆ, ನಾನು ಧ್ಯಾನ ಮಾಡಬೇಕು ದೇವರ ಹತ್ರ ಅಂತ. ಆದರೆ ಹಿಂದಿನ ಯಾವುದೋ ಜೀವನದ ಕಹಿ ಘಟನೆ ನೆನಪಾದ ಕೂಡಲೇ ಮನಸ್ಸು ಡಿಪ್ರೆಸ್ ಆಯಿತು. ಅಂದರೆ ಮನಸ್ಸು ಕಲುಷಿತವಾಯಿತು ಅಂತ ಅರ್ಥ, ಕೊಳೆಯಾಯಿತು ಅಂತ ಅರ್ಥ. ಅಥವಾ ಹಿಂದಿನದ್ದು ಯಾವುದೋ ನೆನಪು ಮಾಡಿಕೊಂಡ ಜೀವನದಲ್ಲಿ ನಡೆದ ಘಟನೆ ತುಂಬ ಖುಷಿಯಾಯಿತು ಅಂದರೆ ಮನಸ್ಸು ಏರುಪೇರಾಗ್ತಾ ಇದೆ. ಹೀಗಿದ್ದರೆ ಪ್ರಯೋಜನ ಇದೆ. ಮನಸ್ಸು ಏರುಪೇರಾಗದೆ ಒಂದೇ ಸಮಸ್ಥಿತಿಯಲ್ಲಿದ್ದಾಗ ಮಾತ್ರ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆ ಸಂಘ ದೋಷವನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾನೆ. ಜಿತ ಸಂಘ ದೋಷ, ಸಂಘದಿಂದ ಉಂಟಾದ ದೋಷ ಅಂದರೆ ನಾನು ಈ ವಿಷಯ ಪದಾರ್ಥಗಳ ಸಂಬಂಧ ಏನು ಮಾಡಿದ್ದೇನೆ, ಕೇಳುವುದು, ಮುಟ್ಟುವುದು, ಮೂಸುವುದೆಲ್ಲ, ಅದರಿಂದಾಗಿ ಏನು ಮನಸ್ಸಿನೊಳಗೆ ಹೋಗಿ ಕೂತಿದೆ, ಸಂಸ್ಕಾರ ಅಂತ ಕರಿತೇವೆ, ನೆನಪುಗಳು. ಈ ನೆನಪುಗಳನ್ನೆಲ್ಲ ಗೆಲ್ಲಬೇಕು. ನೆನಪುಗಳನ್ನು ಗೆಲ್ಲುವುದು ಅಂತ ಹೇಳಿದರೆ ಹಾಗೆ, ಯಾಕಂದರೆ ಅದನ್ನು ಇರೇಸ್ ಮಾಡಲಿಕ್ಕೆ ಬರೋದಿಲ್ಲ. ಒಳಗೆ ಇರುವ ನೆನಪುಗಳನ್ನು ನಮಗೆ ಮರೆವು ಮಾಡಲಿಕ್ಕೆ ಬರೋಲ್ಲ. ಯಾಕಂದರೆ ನಾನು ಮರಿಬೇಕು ಅಂತ ಎಣಿಸಿದ್ರು ಮತ್ತೆ ಮತ್ತೆ ನೆನಪಾಗ್ತಾ ಇರ್ತದಲ್ವ. ಅದಕ್ಕೆ ಗೆಲ್ಲಬೇಕು ಅಂತ ಹೇಳಿದ್ದು ಕೃಷ್ಣ. ಅಂದರೆ ಗೆಲ್ಲುವುದು ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ಹೌದು ಆ ನೆನಪಾದಾಗೆಲ್ಲ ನನಗೆ ಆ ಹಿಂದೆ ಈ ಜಗತ್ತಿನದ್ದು ನೋಡಿದ್ದು ಕೇಳಿದ್ದು ಇವುಗಳ ನೆನಪೆಲ್ಲ ಯಾವಾಗ ಆಗ್ತಾ ಇರ್ತದೆ, ಕೂಡಲೇ ದೇವರ ನೆನಪನ್ನು ಮಾಡ್ಕೊಳ್ತಾ ಇರಬೇಕು. ಆ ನೆನಪಾದಾಗ ದೇವರ ನೆನಪು ಮಾಡ್ಕೊಳ್ತಾ ಇರಬೇಕು. ಅವಾಗ ಏನು ಅಂತ ಹೇಳಿದ್ರೆ, ಆ ನೆನಪಿನ ಮೇಲೆ, ಜಗತ್ತಿನ ನೆನಪಿನ ಮೇಲೆ ದೇವರ ನೆನಪು ಬಂದು ಕೂರಿತು, ಆ ನೆನಪಿನ ಮೇಲೆ ದೇವರ ನೆನಪು ಬಂದು ಕೂರಿತು. ಅವಾಗ ಏನು ಅಂತ ಹೇಳಿದ್ರೆ ದೇವರ ನೆನಪೇ ಆಗ್ತಾ ಇರ್ತದೆ. ಕ್ರಮೇಣ ಈ ರೀತಿ ಒಂದು ನಾವು 20 ಸಲ 30 ಸಲ ಮಾಡಿದ್ವು ಅಂತ ಹೇಳಿದ್ರೆ, ಆಮೇಲೆ ಈ ಜಗತ್ತಿನ ನನಗೆ ಯಾವುದು ಹಿಂದಿನ ನೆನಪುಗಳಿವೆ ಅವೆಲ್ಲ ಮಾಸ್ತಾ ಬರ್ತದೆ. ಈ ನೆನಪು ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಇದೊಂದು ಮನಸ್ಸಿನ ಅಭ್ಯಾಸ. ಮನಸ್ಸಿಗೆ ನಾವು ಯಾವುದು ಕಲಿಸ್ತೇವೆ ಆ ರೀತಿ ವರ್ತಿಸ್ತದೆ. ಅದಕ್ಕೆ ಯಾಕೆ ಈ ಜಗತ್ತಿನ ನೆನಪು ಬರ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ನಾನು ಜಗತ್ತಿನದೇ ಕಲಿಸಿದೆ. ಅದಕ್ಕೆ ನನ್ನ ಮನಸ್ಸಿಗೆ ನಾನು ಜಗತ್ತಿನ ವಿಷಯಗಳನ್ನು ಕಲಿಸಿದ್ದು, ಜಗತ್ತಿನದ್ದೇ ತೋರಿಸಿದ್ದು, ಜಗತ್ತಿನದ್ದೇ ಕೇಳಿಸಿದ್ದು, ಜಗತ್ತಿನದ್ದೇ ನಾನು ಮೂಸಿದ್ದು ಮುಟ್ಟಿಸಿದ್ದು ಎಲ್ಲ ಮನಸ್ಸಿಗೆ. ಅದಕ್ಕೆ ಈ ಜಗತ್ತೇ ಕೂತ್ಬಿಟ್ಟಿದೆ. ಬೇರೆ ವಿಷಯ ಗೊತ್ತಿಲ್ಲ, ಅದಕ್ಕೆ ದೇವರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಈಗ ಮತ್ತೆ ನಾನು ದೇವರ ಬಗ್ಗೆ ತಿಳಿಸ್ಬೇಕಾಗಿದೆ. ಅದಕ್ಕೆ ಅದೇ ಮನಸ್ಸಿಗೆ ಹೇಗೆ ಅಂತ ಹೇಳಿದ್ರೆ, ಒಳಗೆ ಗಾಢವಾಗಿ ಕೂತಿರುವ ಜಗತ್ತಿನ ವಿಷಯಗಳನ್ನು ನಾನು ನಿಧಾನವಾಗಿ ತೆಗಿತಾ ಬರಬೇಕು. ಹೇಗೆಂದರೆ ಹೀಗೆ ನೆನಪಾದಾಗ ದೇವರ ವಿಷಯ ತರು, ಆಗ ಜಿತ ಸಂಘ ದೋಷ, ಈ ಸಂಘದಿಂದಾದ ದೋಷವನ್ನು ಗೆಲ್ಲಲಿಕ್ಕೆ ನನಗೆ ಸಾಧ್ಯ ಉಂಟು ಅಂತ ಹೇಳ್ತಾನೆ ಕೃಷ್ಣ. ಆ ರೀತಿ ಗೆಲ್ಲಬೇಕು. ಆವಾಗ ಮನಸ್ಸು ಇನ್ನೂ ಶುದ್ಧ ಆಯಿತು. ನಂತರ ಅಧ್ಯಾತ್ಮ ನಿತ್ಯ, ಇದು ಒಂದಕ್ಕೊಂದಕ್ಕೆ ನಮಗೆ ಪೂರಕ. ಮನುಷ್ಯ ಯಾವಾಗ ಅಹಂಕಾರ ಮಮಕಾರ ಇವುಗಳನ್ನು ಬಿಡ್ತಾನೆ, ಆಗಲೇ ಅವನಿಗೆ ಈ ಸಂಘದೋಷವನ್ನು ಬಿಡಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಸಂಘದೋಷ ಬಿಟ್ಟ,
ಅಂದರೆ ಒಳಗಿನದ ದೇವರದ್ದೇ ನೆನಪಾಗ್ತಾ ಇದೆ, ದೇವರದ್ದೇ ನೆನಪಾಗ್ತಾ ಇದೆ. ಅಧ್ಯಾತ್ಮ ನಿತ್ಯ. ಆವಾಗ ಅವನು ಯಾವಾಗಲೂ ದೇವರಲ್ಲೇ ಇರ್ತಾನೆ. ಅಧ್ಯಾತ್ಮ, ಆತ್ಮ ಅಂತ ಹೇಳಿದ್ರೆ ದೇವರು. ಆ ದೇವರಲ್ಲೇ ಮನಸ್ಸು ನಿಂತಿರ್ತದೆ ಅವನು. ನಿತ್ಯ ಅಂದರೆ ಯಾವಾಗಲೂ ದೇವರದ್ದೇ ನೆನಪು. ಅದು ಬಲವಂತವಾಗಿ ಅಲ್ಲ. ನಮಗೆ ಯಾವತ್ತೂ ದೇವರ ಕಡೆಗೆ ಸಾಧನೆ ಮಾಡಬೇಕಾದ್ರೆ, ನಾವು ದೇವರ ಕಡೆಗೆ ಹೋಗಬೇಕಾದ್ರೆ ಬಲಾತ್ಕಾರ ಅನ್ನೋದು ಏನು ಪ್ರಯೋಜನ ಇಲ್ಲ. ಅದು ನಾವು ಮೊದಲು ತಿಳ್ಕೊಳ್ಬೇಕಾದ್ರೆ ಎಲ್ಲವೂ ಸಹಜವಾದ ಕ್ರಿಯೆ ಆಗಬೇಕು. ಇಂದ್ರಿಯ ನಿಗ್ರಹ ಸಹಜವಾಗಿ ಬರಬೇಕು, ಮನಸ್ಸು ಸಹಜವಾಗಿ ನಿಯಂತ್ರಣಕ್ಕೆ ಬರಬೇಕು, ಅದರಲ್ಲಿ ದೇವರ ನೆನಪು ಸಹಜವಾಗಿ ಬರಬೇಕು, ನ್ಯಾಚುರಲ್ಲಾಗಿ ಬರಬೇಕು. ಇವೆಲ್ಲ ಅದು ಹೇಗಂತ ಹೇಳಿದ್ರೆ ಅಭ್ಯಾಸ ಆಗ್ತಾ ಬರಬೇಕು. ಅದಕ್ಕೆ ಬಲವಂತವಾಗಿ ಬರುವುದೇನಿದೆ ಅದು 4 ದಿನ ಇದು ಹೊರಟೋಗುತ್ತೆ. ಸಹಜವಾಗಿ ಬರುವುದು ಕಡೆಯ ತನಕ ಇರ್ತದೆ. ಅದರಿಂದಾಗಿ ಇವೆಲ್ಲ ಸಹಜವಾಗಿ ಬರಬೇಕಾದದ್ದು. ಸಹಜವಾಗಿ ಅವನು ದೇವರ ಕಡೆ ನಿಂತು ಬಿಡ್ತಾನೆ. ಅಧ್ಯಾತ್ಮ ನಿತ್ಯ, ಅದರಲ್ಲೇ ಇರ್ತಾನೆ. ದೇವರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ, ದೇವರ ಬಗ್ಗೆನೇ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾನೆ, ದೇವರದ್ದೇ ಯೋಚನೆ ಇರ್ತದೆ. ಈ ರೀತಿ ಆಗಿರ್ತದೆ. ಹೇಗೆ ಅಂತ ಹೇಳಿದರೆ, ಇವತ್ತು ನಾವು ಯಾವ ರೀತಿ ಜಗತ್ತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೇವೆ, ನಮ್ಮೂರ ಬಗ್ಗೆ, ನನ್ನ ಬಗ್ಗೆ, ಜಗತ್ತಿನ ಬಗ್ಗೆ, ಹಾಗೆ ಒಂದು ದೇವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ. ಇದು ಶುದ್ಧ ಮನಸ್ಸಿನ ಸಂಕೇತ. ಅಂದರೆ ಇಂಥವನು ದೇವರ ಕಡೆ ಹೋಗಲಿಕ್ಕೆ ಅರ್ಹನಾಗ್ತಾ ಇದ್ದಾನೆ. ಅವನ ಮನಸ್ಸು, ಯಾಕಂದರೆ ದೇವರ ಕಡೆಗೆ ಹೋಗುವುದು ದೇಹ ಅಲ್ಲ. ಈ ದೇಹದಿಂದ ದೇವರನ್ನು ನೋಡ್ಲಿಕ್ಕೆ ಬರೋಲ್ಲ, ಮತ್ತು ಮನಸ್ಸಿನಿಂದ ದೇವರನ್ನು ನೋಡ್ಲಿಕ್ಕೆ ಬರುತ್ತೆ. ಮನಸ್ಸೊಂದೇ ದೇವರ ಕಡೆ ಹೋಗುವಂಥದ್ದು. ಮನಸ್ಸೇ ನಮ್ಮನ್ನು ದೇವರ ಕಡೆ ಕರ್ಕೊಂಡು ಹೋಗುವುದು. ಅದಕ್ಕೆ ಆ ಮನಸ್ಸು ಯಾವ ರೀತಿ ಇರ್ತದೆ ಅದನ್ನು ಹೇಳ್ತಾ ಇರುವಂಥದ್ದು. ನಂತರ ವಿನಿವೃತ್ತ ಕಾಮ, ಯಾವಾಗ ದೇವರಲ್ಲಿ ಇವನು ಮನಸ್ಸು ನಿಂತು ದೇವರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ, ಅದರ ಸಂಕೇತ ಏನಂದರೆ ವಿನಿವೃತ್ತ ಕಾಮಾಹ ಅಂತ ಹೇಳ್ತಾರೆ. ಅಂತ ಹೇಳಿದರೆ ವಿಶೇಷವಾಗಿ ಇವನ ಆಸೆ ಆಕಾಂಕ್ಷೆಗಳೆಲ್ಲ ಹೊರಟೋಗ್ಬಿಡ್ತು. ಆಸೆ ಆಕಾಂಕ್ಷೆಗಳೇ ಇಲ್ಲ. ಮತ್ತು ಅದು ಬೇಕು ಇದು ಬೇಕು ಬರುವುದೇ ಇಲ್ಲ ಅವನಿಗೆ. ಅದು ಯಾವುದು ಬರುವುದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೇವರು ಇಷ್ಟ ಆಗುವುದಾ? ಯಾವಾಗ ಒಬ್ಬ ವ್ಯಕ್ತಿಗೆ ದೇವರಿಗೆ ಇಷ್ಟ ಆದ, ಆ ಇಷ್ಟವಾದದ್ದರ ಸಂಕೇತ ಏನು ಅಂದರೆ ದೇವರ ನೆನಪು ಆಗಾಗ ಬರ್ತಾ ಇರೋದು. ಜಗತ್ತಿನಲ್ಲಿ ಹಾಗೆ ಅಲ್ವಾ? ನಮ್ಗೆ ಯಾರು ಇಷ್ಟ ಆಗುತ್ತೆ ಅವ್ರು ನಮ್ಮ ನೆನಪಿಗೆ ಬರ್ತಾ ಇರ್ತಾರೆ. ಯಾವಾಗ ಅವ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಅವ್ರ ಬಗ್ಗೆನೇ ಹೊಗಳ್ತಾ ಇರ್ತೇವೆ, ಅವ್ರ ಬಗ್ಗೆ ಎಲ್ಲಿ ಯಾರು ಹೇಳ್ತಾರೆ ಅದನ್ನು ಕೇಳಲಿಕ್ಕೆ ನಾವು ತಯಾರಿರ್ತೇವೆ, ಅವರನ್ನು ಮುಟ್ಟಬೇಕು, ಈ ರೀತಿ ನಮಗೆ ಕಾಣಿಸ್ತಾ ಇರ್ತದೆ. ಸಹಜ ಇದು. ಹಾಗೆ ಏನಕ್ಕೆ ದೇವ್ರ ಬಗ್ಗೆ ಶುರುವಾಗುತ್ತೆ. ನಾನು ದೇವ್ರ ಬಗ್ಗೆ ಕೇಳಬೇಕು, ದೇವರನ್ನು ನೋಡಬೇಕು, ದೇವರನ್ನು ಮುಟ್ಟಬೇಕು. ನೋಡಿ, ಈ ರೀತಿ ಶುರುವಾಗಿರ್ತದೆ ಅವನಿಗೆ. ಯಾವಾಗ ದೇವರ ನಮಗೆ ಆಸೆ ಬಂತು, ಈ ಜಗತ್ತಿನ ಆಸೆ ಹೋಯಿತು ಅಂತ ಅರ್ಥ. ಅದಕ್ಕೆ ಬರೀ ನಿವೃತ್ತ ಕಾಮ ಅಂತ ಕೃಷ್ಣ ಹೇಳಿಲ್ಲ, ವಿನಿವೃತ್ತ ಕಾಮ ಅಂತ ಹೇಳಿಲ್ಲ. ಅಂದರೆ ವಿಶೇಷವಾಗಿ ಹೊರಟೋಯ್ತು. ವಿಶೇಷವಾಗಿ ಹೊರಟೋಯ್ತು ಅಂದರೆ ಸಹಜವಾಗಿ. ಆಮೇಲೆ ನೀವು ಏನು ತಂದಿಟ್ಟರು ಅವ್ರಿಗೆ ಬೇಡ. ಯಾರು ದೇವರೆಲ್ಲ ಆಸಕ್ತಿ ಹುಟ್ಟುಬಿಡ್ತು, ಆಮೇಲೆ ಈ ಜಗತ್ತಿನಲ್ಲಿ ಏನನ್ನೇ ತಂದಿಟ್ರಿ ಅವ್ರಿಗೆ ಇಷ್ಟ ಆಗೋಲ್ಲ. ಎಲ್ಲಿವರೆಗೆ ಅಂದರೆ, ಹಿಂದೆ ಯಾವುದನ್ನು ನೋಡಲಿಕ್ಕೆ ಇವನು ಕಾತರಿಸ್ತಾ ಇದ್ದ, ನೋಡಲಿಕ್ಕೋಸ್ಕರ ಒದ್ದಾಡ್ತಾ ಇದ್ದ, ಅದನ್ನು ನೋಡುವುದು ಅಂತ ಹೇಳಿದ್ರೆ ತುಂಬ ಇಷ್ಟ. ಅಯ್ಯೋ ಅವ್ರಿಗೆ ತುಂಬ ಇಷ್ಟ ಅಂತ ನೀವು ಇವತ್ತು ತಂದಿಡಿ. ಯಾರು ದೇವರಲ್ಲೇ ಆಸಕ್ತಿ ಬಂದುಬಿಟ್ಟಿದೆ ಅವನಿಗೆ, ದೇವ್ರಿಗೆ ನೀವು ಏನು ತಂದಿಟ್ಟರು ಅವನಿಗೆ ಇಷ್ಟವೇ ಆಗಲ್ಲ, ಕಣ್ಣೆತ್ತಿಯೋ ನೋಡಲ್ಲ ಅದನ್ನು. ಯಾಕಂತ ಹೇಳಿದ್ರೆ ದೇವರಲ್ಲಿ ಆಸೆ ಬಂದುಬಿಟ್ಟಿದೆ. ದೇವರ ಆಸೆ ಜಗತ್ತಿನ ಆಸೆಯನ್ನು ಕೊನೆಗೊಳಿಸ್ತದೆ, ಜಗತ್ತಿನ ಆಸೆ ದೇವರ ಆಸೆಯನ್ನು ಕೊನೆಗೊಳಿಸ್ತದೆ. ಯಾಕಂದರೆ ಒಂದು ಉತ್ತರದ ಕಡೆ ಹೋದರೆ ಇನ್ನೊಂದು ದಕ್ಷಿಣದ ಕಡೆ ಹೋಗುತ್ತೆ. ನಮಗಿವತ್ತು ದೇವರ ಆಸೆನೇ ಇಲ್ಲ. ಯಾಕಂದರೆ ಜಗತ್ತಿನ ಆಸೆ ಪರ್ವತದಷ್ಟು ಇದೆಯಲ್ವ. ನಮಗಿರುವುದೇ ಜಗತ್ತಿನ ಆಸೆ. ಅವರನ್ನು ನೋಡಬೇಕು, ಇವರನ್ನು ನೋಡಬೇಕು, ಅವರನ್ನು ಮಾತಾಡಿಸ್ಬೇಕು, ಇವರನ್ನು ಮಾತಾಡಿಸ್ಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅವರನ್ನು ಮುಟ್ಟಬೇಕು, ಇದನ್ನು ಮುಟ್ಟಬೇಕು, ಎಷ್ಟೆಲ್ಲ ಇದೆ ಒಳಗೆ ಆಸೆಗಳು. ಆಗಿರುವುದರಿಂದೆಲ್ಲ ದೇವರ ಆಸೆಯೇ ಇಲ್ಲ ಒಳಗಿನಿಂದ. ದೇವರ ಆಸೆ ಬಂದವನಿಗೆ ಇದಕ್ಕೆ ವಿರುದ್ಧ, ಈ ಜಗತ್ತಿನ ಆಸೆಯೇ ಇಲ್ಲ. ಅದಕ್ಕೆ ವಿನಿವೃತ್ತ ಕಾಮ. ಅದರಿಂದಾಗಿ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ. ಅದರಿಂದಾಗಿಯೇ ಈ ದ್ವಂದ್ವ, ಯಾವುದು ದ್ವಂದ್ವ ಅಂದರೆ ಸುಖ ದುಃಖ ಸಂಜ್ಞೈ ದ್ವಂದ್ವೈ. ಸುಖ ದುಃಖ ಎಂಬಂತಹ ದ್ವಂದ್ವ ಅಂದರೆ ನನಗೆ ಸುಖವೇ ಬೇಕು, ದುಃಖ ಬೇಡವೇ ಬೇಡ, ಈ ರೀತಿ ತಿಳ್ಕೊಳ್ಳೋದು. ಅಯ್ಯೋ ದುಃಖ ಬಂದುಬಿಡ್ತದೇನೋ, ದುಃಖ ಬಂದುಬಿಡ್ತದೇನೋ, ಈ ರೀತಿ ತಿಳ್ಕೊಳ್ಳೋದು. ಅಥವಾ ಅಯ್ಯೋ ನನ್ನ ಜೀವನದಲ್ಲಿ ಸುಖವೇ ಬರೋಲ್ಲ ಅಂತ ಕಾಣಿಸ್ತದೆ, ನನಗೆ ಸುಖವೇ ಇಲ್ಲ ಅಂತ ಕಾಣಿಸ್ತದೆ, ನನ್ನ ಹಣೆ ಬರ ಕಷ್ಟದಲ್ಲೇ ಇರೋದು ಅಂತ ನೋಡಿ. ಈ ರೀತಿ ಒಟ್ಟಿಗೆ ಸುಖ ದುಃಖಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿರು. ದ್ವಂದ್ವಗಳು, ಅದು ಬೇಡ ಇದು ಬೇಕು, ಇದು ಬೇಕು ಅದು ಬೇಡ. ಆದರೆ
ಯಾರು ದೇವರಲ್ಲಿ ಮನಸ್ಸು ನಿಲ್ಲಿಸಿದ್ದಾನೆ, ನಾವು ಹಿಂದೆ ನೋಡಿದಾಗೆ ವಿನಿವೃತ್ತ ಕಾಮ, ಇಲ್ಲಿಗೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ದೇವರದ್ದೇ ಆಸೆ ಇಟ್ಟುಕೊಂಡಿದ್ದಾನೆ, ಅವನಿಗೆ ಈ ಸುಖ ದುಃಖಗಳು ಏನು ಉಂಟು ಮಾಡೋದು. ಯಾಕಂದರೆ ಅವನು ದೇವರಿಗೋಸ್ಕರ ಹೊರಟವನು. ಅದಕ್ಕಾಗಿ ಆ ದೇವರಿಗೋಸ್ಕರ ಎಷ್ಟೇ ಕಷ್ಟಪಟ್ಟರೂ ಅವನಿಗದು ಕಷ್ಟ ಅಂತ ಆಗೋದೇ ಇಲ್ಲ. ಜಗತ್ತಿನಲ್ಲಿ ಕಷ್ಟ ಅಂತ ಹೇಳ್ತಾರೆ. ಏನ್ರಿ ಅವ್ರು ಉಪವಾಸ ಮಾಡಲಿಕ್ಕೆ ಶುರು ಮಾಡಿ 10 ದಿನ ಆಯಿತು, ಏನು ಯಾವ ರೀತಿ ಇರಲಿಕ್ಕಿಲ್ಲ, ಒಳಗಿನಿಂದ ಎಷ್ಟು ಕಷ್ಟಪಡ್ತಾ ಇರಲಿಕ್ಕಿಲ್ಲ. ಅಯ್ಯೋ ಪಾಪ ತುಂಬ ಕಷ್ಟ ನಿಮಗೆ ಕಾಣ್ತಾ ಇರ್ಬೋದು, ಆದರೆ ಅವನಿಗೆ ಕಾಣ್ತಾ ಇರೋಲ್ಲ. ನಿಮಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ದೇವರು ಬೇಕು ಅಂತ ಹಠ ಹಿಡಿದು ಕೂತ ವ್ಯಕ್ತಿಗೆ 10 ದಿನ ಆಹಾರ ಬಿಟ್ಟರೂ ಕೂಡ, ದೇಹ ಸ್ವರಗಿ ಹೋಗಿದ್ರೂ ಕೂಡ ಒಳಗಿನಿಂದ ಅವನಿಗೆ ಕಷ್ಟ ಅಂತ ತಿಳ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಅವನು ಈ ದ್ವಂದ್ವವನ್ನು ಮೀರಿ ನಿಂತಿದ್ದಾನೆ, ಸುಖ ದುಃಖಗಳನ್ನು ಮೀರಿ ನಿಂತಿದ್ದಾನೆ. ನನಗೆ ಸುಖವೇ ಬೇಕು ಅಂತಿಲ್ಲ, ದುಃಖ ಬೇಡ ಅಂತಿಲ್ಲ ಅವನಿಗೆ. ಮತ್ತೇನೆಂದರೆ ದೇವರೇ ಬೇಕು ಅಂತಿದೆ ಅವನಿಗೆ. ಅವನು ಒಳಗಿರುವುದು ಒಂದೇ, ದೇವರು ಬೇಕು. ಆ ದೇವರಿಗೋಸ್ಕರ ಎಲ್ಲದಕ್ಕೂ ಸಿದ್ಧ. ಅದರಿಂದಾಗಿ ಹೊರಗಿನ ಸುಖ ದುಃಖಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಬೇಕಿದ್ರೆ ಬರಯ್ಯ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ, ಅಂಥ ಸುಖದ ಸುಪ್ಪತ್ತಿಗೆಯಲ್ಲಿ ನಿನ್ನನ್ನು ಕೂರಿಸ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಏನನ್ನು ಬಯಸೋದಿಲ್ಲ. ಯಾಕಂತ ಹೇಳಿದ್ರೆ ಅವನು ದೇವರ ಸುಖವನ್ನು ಬಯಸ್ತಾ ಇರುವ ನಮಗೆ ಈ ಸುಖ ಬೇಡವೇ ಬೇಡ. ಶುಕಾಚಾರ್ಯರ ಹಾಗೆ, ಶುಕಾಚಾರ್ಯರಿಗೆ ನೀವು ಯಾವ ಸುಖದ ಸುಪ್ಪತ್ತಿಗೆ ಕೊಟ್ಟರು ಎಲ್ಲ ಬಿಟ್ಟು ಹೋಗು. ಯಾಕಂದರೆ ದೇವರ ಸುಖದಲ್ಲಿರುವವರಿಗೆ ಇದು ಯಾಕೆ ಬೇಕು? ಅದಕ್ಕೆ ಸುಖ ದುಃಖ ಸಂಜ್ಞೈಹಿ ದ್ವಂದ್ವೈಹಿ, ಎಲ್ಲ ದ್ವಂದ್ವಗಳಿಗೆ ಸುಖ ದುಃಖವೇ ಮೂಲ. ಅಂದರೆ ದ್ವಂದ್ವಗಳು ಇಲ್ಲಿ ಇದೆ, ಕಾನ್ಫ್ಲಿಕ್ಟ್ಗಳು, ಲಾಭ ನಷ್ಟ, ಜಯ ಪರಾಜಯ, ಇಂಥವುಗಳೆಲ್ಲ ಇದೆ. ಆದರೆ ಅದೆಲ್ಲದಕ್ಕೂ ಮೂಲ ಇದೆ ಸುಖ ದುಃಖಗಳೇ. ಲಾಭ ಆಗಬೇಕು ಅಂತ ಯಾಕೆ ಬಯಸ್ತೇವೆ? ಲಾಭ ಆದರೆ ಸುಖ ಆಗುತ್ತೆ. ನಷ್ಟ ಆಗಬಾರ್ದು ಅಂತ ಯಾಕೆ ಬಯಸ್ತೇವೆ? ನಷ್ಟ ಆದರೆ ದುಃಖ ಆಗುತ್ತೆ. ಮೂಲ ಇರುವುದಿದೆ. ಅಷ್ಟು ಮಾತ್ರ ಅಲ್ಲ, ಅದೇ ರೀತಿ ಜಯ ಪರಾಜಯ, ನನಗೆಲ್ಲ ಕಡೆ ಜಯವೇ ಆಗಬೇಕು, ಯಾಕಂದರೆ ಜಯ ಆದರೆ ಸುಖ, ಪರಾಜಯ ಬೇಡವೇ ಬೇಡ, ಸೋಲಾಗಲೇಬಾರದು, ಯಾಕಂದರೆ ದುಃಖ. ನೋಡಿ, ಎಲ್ಲದರ ಇರುವುದಿದೆ. ಅದಕ್ಕೆ ದ್ವಂದ್ವೈಹಿ ಸುಖ ದುಃಖ ಸಂಜ್ಞೈಹಿ ದ್ವಂದ್ವೈಹಿ, ಸುಖ ದುಃಖಗಳೆಂಬ ಹೆಸರುಳ್ಳ ಈ ದ್ವಂದ್ವ. ಅದರಿಂದ ವಿಮುಕ್ತ, ಇಲ್ಲಿಯೂ ಕೂಡ ಅಷ್ಟೇ, ವಿಶೇಷವಾಗಿ ಮುಕ್ತನಾದವನು. ವಿಶೇಷವಾಗಿ ಮುಕ್ತನಾದವನು ಅಂದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ, ಯಾವತ್ತಿಂದ ಯಾವತ್ತಿಗೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ ಅದರ ಬಗ್ಗೆ. ಹೊರಗಿಂದ ಏನು ಬೇಕಾದ್ರಾಗಲಿ ದೇವರಲ್ಲಿ ಅದೇ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ನೋಡಿ, ಅದರಿಂದಾಗಿ ಇಂಥ ಒಂದು ಸ್ಥಿತಿಯನ್ನು ಹೊಂದಿದವನು ದೇವರ ಹತ್ರ ಹೋಗಿ ಸುಖವೇ ಬೇಕು ಅಂತ ಕೇಳೋಲ್ಲ. ಕಷ್ಟದಲ್ಲಿ ಬಿದ್ದಿದ್ರು ದೇವರನ್ನಿಂದ ಕಷ್ಟದಿಂದ ಪಾರು ಮಾಡು ಅಂತ ಕೇಳೋದು. ನೋಡಿ, ಇದು ಆಶ್ಚರ್ಯ. ಕುಚೇಲ ದೇವರ ಬಳಿ ಹೋದರೂ ಕೂಡ ದೇವರೇ ನನ್ನನ್ನು ಕಷ್ಟದಿಂದ ಪಾರು ಮಾಡು, ಬಡತನ, ಒಂದು ತುತ್ತು ಅನ್ನವೂ ಇಲ್ಲ ಅಂತ ಕೇಳಿಲ್ಲ ದೇವರ ಹತ್ರ. ಯಾಕಂದರೆ ಕೇಳುವ ಮನಸ್ಸು ಬರೋಲ್ಲ ಅವನಿಗೆ. ಯಾಕೆ ಬರೋಲ್ಲ ಅಂದರೆ ಅವನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಈ ಜೀವನದ ಸುಖ ದುಃಖಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಅಂದರೆ ಇದು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಇದು ದೇವರು ಮುಖ್ಯ, ಇದು ಯಾವುದು ಮುಖ್ಯವೇ ಅಲ್ವ. ಈ ರೀತಿ ಇರುವಂತಹ ವ್ಯಕ್ತಿ ಗಚ್ಚಂತಿ, ಇಂಥವರು ಹೋಗ್ತಾರೆ. ಪದಂ ಅವ್ಯಯಂ ತತು, ಆ ಅವ್ಯಯವಾದ ಪದ, ನಾಶರಹಿತವಾದ ಆ ಭಗವಂತನ ಸ್ವರೂಪವನ್ನು ಇಂಥವರು ಸೇರಿಕೊಳ್ತಾರೆ. ಇನ್ನೊಂದೇನೆಂದರೆ ಅಮೂಢಾಹ ಅಂತ ಒಂದು ಉಳ್ಕೊಳ್ಳಿದೆ. ಇನ್ನೊರು ಯಾರು ಅಂದರೆ ಅಮೂಢಾಹ ಅಂದರೆ ಮೂರ್ಖತನ ಇಲ್ಲದೇ ಇರುವುದು. ಏನ್ರಿ ಮೂರ್ಖತನ ಅಂತ ಹೇಳಿದ್ರೆ, ಯಾರು ರಜೋಗುಣ ತಮೋಗುಣಕ್ಕೆ ಒಳಗಾಗಿರ್ತಾರೋ ಅವರೇ ಮೂರ್ಖರು. ಈ ಜಗತ್ತಿನಲ್ಲಿ ರಜೋಗುಣ ತಮೋಗುಣಗಳ ಪ್ರಭಾವಕ್ಕೆ ತುಂಬ ಒಳಗಾಗಿರ್ಬೋದು. ಅಂದರೆ ರಜೋಗುಣದ ಪ್ರಭಾವಕ್ಕೆ ಒಳಗಾದವರು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳಿಂದ. ಇನ್ನು ತಮೋಗುಣ ಅಂದರೆ ಕೇಳುವುದೇ ಬೇಡ. ದ್ವೇಷ, ಅಸೂಯೆ, ಹಿಂಸೆ, ಇವುಗಳೆಲ್ಲ ತಮೋಗುಣದ ಪ್ರಭಾವ. ಇದೆಲ್ಲ ಏನಂದರೆ ಮೂರ್ಖತನ. ನಿಜವಾಗಿ ಯೋಚನೆ ಮಾಡಿದರೆ ಇದು ಯಾವುದೂ ಮನುಷ್ಯನನ್ನು ಉದ್ಧಾರ ಮಾಡೋದಲ್ಲ. ಅಷ್ಟು ಮಾತ್ರ ಅಲ್ಲ, ರಜೋಗುಣ ತಮೋಗುಣ ನಿಜವಾದ ಸುಖವನ್ನು ತಂದುಕೊಡುವುದು ಅಲ್ಲ. ಇವಾಗ ಆಸೆಯಿಂದ ಸುಖ ಪಡ್ತೇವ? ತಿಳ್ಕೊಳ್ಳೋದಷ್ಟೇ, ನನ್ನ ಆಸೆ ಪೂರ್ಣ ಆಯ್ತಾ, ನಾನು ಖುಷಿ ಪಡ್ತೇನೆ ಅಂತ ಭ್ರಮೆ ಅಷ್ಟೇ ಅದು. ಇವಾಗ ನನಗೆ ಏನೋ ಅದನ್ನು ತಿನ್ನಬೇಕು ಅಂತ ಆಸೆ, ತುಂಬ ಸರಿ ಅದನ್ನು ತಿನ್ನಬೇಕು ಅಂತ, ನನಗೆ ಯಾವುದೊಂದು ನನಗೆ ಸ್ವೀಟ್ ತುಂಬ ಇಷ್ಟ, ಅದನ್ನು ತಿನ್ನಬೇಕು, ಅಥವಾ ಇನ್ನು ತಿನ್ನಬೇಕು. ಆಯಿತು, ತಿಂದದ್ರಿಂದಾಗಿ ಖುಷಿ ಆಯಿತಾ? ತಾತ್ಕಾಲಿಕ. ತಿನ್ನಬೇಕಾದ್ರೆ ಮಾತ್ರ ಖುಷಿ.
ಯಾಕಂತ ಹೇಳಿದ್ರೆ ತಿಂದೆ ಅಂತ ತಿಳ್ಕೊಳ್ಳಿ, ತಿಂದು ಜೀರ್ಣ ಆಯಿತು, ನಾಳೆ ಮತ್ತೆ ಅದೇ ಬೇಕು ಅಂತ ಬಯಸ್ತದೆ. ಅಯ್ಯೋ ನೆನ್ನೆ ಎಷ್ಟು ಚೆನ್ನಾಗಿತ್ತು ಆ ಸ್ವೀಟು, ತುಂಬ ಚೆನ್ನಾಗಿತ್ತು, ಇವತ್ತು ಅದನ್ನು ಎಣಿಸಿದರೆ ಬಾಯಲ್ಲಿ ನೀರು ಬರುತ್ತೆ. ಅರ್ಥ ಏನು ಅಂತ ಹೇಳಿದ್ರೆ ಇನ್ನೂ ಬೇಕು ಅಂತ ಕಾಣಿಸ್ತಾ ಇದೆ, ಇನ್ನೂ ಬೇಕು ಅಂತ ಕಾಣಿಸ್ತಾ ಇದೆ. ಈ ರೀತಿ ಬೇಕು ಬೇಕು ಅಂತ ಹೇಳುವಾಗ ಎಲ್ಲಿದೆ ಸುಖ ನೋಡಿ. ಆದ್ದರಿಂದಾಗಿ ರಜೋಗುಣ ಅನ್ನುವುದು ಕೇವಲ ತಾತ್ಕಾಲಿಕ ಸುಖವನ್ನು ತಂದುಕೊಡ್ತದೆ, ನಿಜವಾದ ಸುಖ ತಂದುಕೊಡೋಲ್ಲ. ಜನರಿಗೆ ಗೊತ್ತಾಗೋಲ್ವಲ್ಲ, ಇದು ಗೊತ್ತಾಗಲ್ವಲ್ಲ, ಮತ್ತೆ ಅದರಿಂದ ಬೀಳ್ತಾನೆ, ಅದರಿಂದ ಬೀಳ್ತಾನೆ. ಅದಕ್ಕೆ ಹೇಳೋದು ಮೂರ್ಖರು ಅಂತ. ಏನು ಸಿಟ್ಟು ಮಾಡ್ತೇವೆ ಅಂತ ತಿಳ್ಕೊಳ್ಳಿ, ಸಿಟ್ಟಿನಿಂದ ಏನು ಲಾಭ ಇದೆ? ಏನೂ ಲಾಭ ಇಲ್ಲ, ನಷ್ಟವೇ. ಆದರೆ ಬಿಡ್ತಾನೆ ಮನುಷ್ಯ, ಮತ್ತೆ ಸಿಟ್ಟು ಮಾಡ್ತಾನೆ. ಯಾಕಂದರೆ ರಜೋಗುಣ ನೋಡಿ. ಪ್ರಯೋಜನ ಇಲ್ಲದೇ ಇದ್ದರೂ ಸಿಟ್ಟು ಮಾಡೋದು ಮೂರ್ಖತನ. ಯಾರೋ ಮೇಲೆ ದ್ವೇಷ ಸಾಧನೆ ಮಾಡೋದು. ಯಾಕ್ರಿ ದ್ವೇಷ ಮಾಡೋದ್ರಿಂದ ಏನಾಗುತ್ತೆ? ಯಾಕಂತ ಹೇಳಿದ್ರೆ ಅವ್ರ ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗಬೇಕು. ನಾನು ಹೋಗಿ ದೇವರ ಹತ್ರ ದಿನಾಗಲೂ 10 ಸಲ ಪ್ರಾರ್ಥನೆ ಮಾಡಿಕೊಂಡು, ದೇವರೇ ಅವನು ಹಾಳಾಗಿ ಹೋಗಿಬಿಡಬೇಕು ಅಂತ ನಾನು ಎಷ್ಟೇ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಅವನ ಹಣೆ ಬರದಲ್ಲಿ ಬರೆದಿದ್ರೆ ಮಾತ್ರ ಅವನು ಹಾಳಾಗಿ ಹೋಗ್ತಾನೆ. ಇಲ್ಲದೇ ಇದ್ದರೆ ಅವನು ಹಾಳಾಗೋದಿಲ್ಲ. ಅವನು ಹಣೆ ಬರದಲ್ಲಿ ಬರೆದೇ ಇದ್ದರೆ ಹಾಳಾಗೋದಿಲ್ಲ. ಮತ್ತು ನಾನು ದೇವರ ಹತ್ರ 10 ಸಲ ಹೋಗಿ ಬೇಳ್ಕೊಂಡಿದ್ದೆ ಬಂತಲ್ಲ, ಮೂರ್ಖತನ ಅಲ್ವ ಇದು? ಯಾಕಂದರೆ ಅವನ ಹಣೆ ಬರದಲ್ಲಿ ಬರೆದಿದ್ರೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ದೇ ಇದ್ದರೆ ಅವನು ಹಾಳಾಗೇ ಹೋಗ್ತಾನೆ. ಇದೆಲ್ಲ ಮೂರ್ಖತನಗಳಷ್ಟೇ. ಅದಕ್ಕೆ ಹೇಳುವುದು ರಜೋಗುಣ ಮೂರ್ಖತನ ಹುಟ್ಟಿಸ್ತದೆ, ತಮೋಗುಣ ಅಂತ ಮೂರ್ಖತನವೇ. ಇಂಥ ಮೂರ್ಖತನದಿಂದ ಯಾರು ದೂರ ಆಗಿದ್ದಾರೆ, ರಜೋಗುಣ ತಮೋಗುಣಗಳಿಂದ ಯಾರು ದೂರ ಆಗಿದ್ದಾರೆ, ಅಂಥವರು ನಾಶರಹಿತವಾದ ಭಗವಂತನ ಸ್ಥಾನವನ್ನು ಹೋಗಿ ಸೇರ್ತಾರೆ, ಆ ಭಗವಂತನ ಸ್ವರೂಪವನ್ನು ಸೇರ್ತಾರೆ. ಅವ್ಯಯ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಬೇರೆ ಎಲ್ಲೇ ಹೋದರೂ ಕೂಡ ನಿಮಗೊಂದಲ್ಲ ಒಂದು ನಾಶ ಇದೆ, ಇದ್ದೇ ಇದೆ. ಆ ಬ್ರಹ್ಮ ಭುವನಾಲೋಕಾ ಪುನರಾವರ್ತಿನೋರ್ಜುನ, ಹಿಂದೆ ಕೃಷ್ಣ ಹೇಳಿದ್ದಾನೆ. ಎಲ್ಲಿಗೋದ್ರೂ ಮರಳಿ ಬರಲೇಬೇಕು. ಆದರೆ ದೇವರ ಬಳಿ ಹೋದರೆ ಮರಳಿ ಈ ಸಂಸಾರಕ್ಕೆ ಬರುವುದಿಲ್ಲ, ಮರಳಿ ಈ ಕಷ್ಟ ಕೋಟಲೆಗಳಿಗೆ ಬರುವುದಿಲ್ಲ. ಅದಕ್ಕೋಸ್ಕರ ಅಂಥ ಭಗವಂತನ ಬಳಿಗೆ ಹೋಗಬೇಕಾ? ನಾವು ಹಿಂದೆ ಕೃಷ್ಣ ಏನು ಹೇಳಿದ ಆ ಜ್ಞಾನ ಇರಬೇಕು. ಆ ಜ್ಞಾನ ನಮ್ಗೆ ಆತ್ಮಸಾತ್ ಆಗಬೇಕು ಅಂತ ಹೇಳಿದರೆ, ಅದು ನನಗೆ ಅನುಭವಕ್ಕೆ ಬರಬೇಕು ಅಂತ ಹೇಳಿದರೆ ಈ ಎಲ್ಲ ಆಚರಣೆಗಳು ಬೇಕು. ಮನಸ್ಸಿನ ಶುದ್ಧೀಕರಣದ ಸಂಕೇತ. ಮುಂದೆ ಪ್ರಶ್ನೆ ಬರೋದು ಅಂದರೆ, ಹೌದ್ರಿ ದೇವರ ಹತ್ರನೇ ಯಾಕೆ ಹೋಗಬೇಕು? ಯಾಕಂದರೆ ನೀವು ಯಾವ ದೇವರನ್ನು ಹೋಗಬೇಕು, ಕೃಷ್ಣನ ಹತ್ರನೇ ನಾರಾಯಣನ ಹತ್ರನೇ ಹೋಗಬೇಕು ಅಂತ ಹೇಳ್ತಾರಲ್ಲ, ಏನಿದೆ ಅಲ್ವ ವೈಶಿಷ್ಟ್ಯ ಅವನಲ್ಲಿ? ಅದಕ್ಕೆ ಕೃಷ್ಣ ಹೇಳ್ತಾನೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನ ತದ್ಭಾಸಯತೆ ಸೂರ್ಯ. ನೋಡು ಅರ್ಜುನ, ಆ ಯಾವ ರೂಪವನ್ನು ನಾವು ಹೋಗಿ ಸೇರಬೇಕಾಗಿದೆ ಅದು ಎಂಥದ್ದು ಅಂತ ಹೇಳಿದರೆ, ನ ತದ್ ಭಾಸಯತೆ ಸೂರ್ಯ. ಆ ರೂಪವನ್ನು ಸೂರ್ಯ ಬೆಳಗಿಸುವುದಿಲ್ಲ. ಅಂದರೆ ಅದು ಬೆಳಕು, ಬೆಳಕಿನ ಪುಂಜ. ಬೆಳಕಿನ ಪುಂಜ ಅಂದರೆ ನಿರಾಕಾರವಾದದಲ್ಲ, ಆಕಾರದಿಂದ ಕೂಡಿರುವಂಥದ್ದು ಜ್ಞಾನಾನಂದ ಸ್ವರೂಪವಾದ ಭಗವಂತ. ಅವನು ಬೆಳಗುತ್ತಾ ಇದ್ದಾನೆ. ಆದರೆ ಆ ಬೆಳಕು ಯಾವುದೂ ಸೂರ್ಯನ ಬೆಳಕಲ್ಲ. ಅಂದರೆ ಅದು ಬಾಡಿಗೆ ಬೆಳಕಲ್ಲ, ಸ್ವಂತ ಬೆಳಕು ಭಗವಂತನದ್ದು. ನ ಶಶಾಂಕ ನ ಪಾವಕಃ. ಯಾವ ಚಂದ್ರ ಬೆಳಗುವುದಿಲ್ಲ, ಯಾವ ಅಗ್ನಿ ಬೆಳಗುವುದಲ್ಲ. ಮತ್ತು ಭಗವಂತ ತಾನಾಗಿ ಬೆಳಗುತ್ತಾ ಇದ್ದಾನೆ. ಆ ಅಂಥ ಭಗವಂತನನ್ನು ಹೋಗಿ ಸೇರುವಂಥದ್ದು ನಾವು ಅಂತ ಹೇಳಿದರೆ, ಯಾವ ಭಗವಂತನನ್ನು ಸೇರಿದರೆ ಆಮೇಲೆ ಕಷ್ಟವೇ ಇಲ್ಲ. ಯಾಕೆ ಕಷ್ಟವೇ ಇಲ್ಲ? ಮನುಷ್ಯನ ಕಷ್ಟಕ್ಕೆ ಏನು ಕಾರಣ? ಮನುಷ್ಯನ ಕಷ್ಟಕ್ಕೆ ಕಾರಣವೇ ಅಜ್ಞಾನ, ವಿಪರೀತ ಜ್ಞಾನ. ನೋಡಿ, ಮುಖ್ಯ ಅದು ಗೊತ್ತಿಲ್ಲ ಅನ್ನೋದೇ ನಮ್ಮ ಕಷ್ಟ ಕಾರಣ. ಅಥವಾ ತಪ್ಪು ತಿಳ್ಕೊಂಡಿದ್ದೇನೆ, ಇದು ನನ್ನ ಕಷ್ಟ ಕಾರಣ. ಇವತ್ತೇನೆಂದರೆ ನಮಗೆ ದೊಡ್ಡ ಸಮಸ್ಯೆ ಇದು. ಜೀವನದಲ್ಲಿ ಕಷ್ಟ ಬಂತು, ಏನೋ ಪ್ರಾಬ್ಲಮ್ ಬಂದು ಕೂಡಲೇ ನಾವು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ, ತಲೆ ಬಿಸಿ ಕುಡಿದು ಶುರು ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದರೆ, ಈ ಕಷ್ಟ ನನಗೆ ಯಾಕೆ ಬಂದಿದೆ ಗೊತ್ತಾಗ್ತಾ ಇಲ್ಲ. ಯಾಕೋಸ್ಕರ ಬಂದಿದೆ ನನಗಿದು ಗೊತ್ತಾಗ್ತಾ ಇಲ್ಲ. ನೋಡಿ, ಇದು ನಮಗೆ ಕಾರಣ. ನಮಗೆ ಟೆನ್ಷನ್ ಆಗಲಿಕ್ಕೆ ಕಾರಣ ಯಾವುದೋ ಒಂದು ರೋಗ ಬಂದು ಕೂಡಲೇ ಮನುಷ್ಯನಿಗೆ ಟೆನ್ಷನ್ ಆಗ್ತದೆ. ಈ ರೋಗ ನನಗೆ ಯಾಕೆ ಬಂತು? ನೋಡಿ, ಶುರುವಾಯಿತು ಅವನಿಗೆ ಟೆನ್ಷನ್ ಆಗಲಿಕ್ಕೆ, ಭಯ ಆಗಲಿಕ್ಕೆ.
ಎರಡನೇದೇನು ಅಂತ ಹೇಳಿದ್ರೆ, ಅದಕ್ಕೆ ಸರಿಯಾಗಿ ಯಾರೋ ಬಂದು ಹೇಳಿದ್ರೆ, ನೋಡ್ರಿ ನಿಮಗೆ ಬಂದಿರಲಿಕ್ಕೆ ಕಾರಣ ಏನಂದರೆ ನಿಮ್ಗೆ ಆಗಾಗೋಗಿದೆ, ಹೀಗಾಗೋಗಿದೆ, ಇನ್ನು ನೀವು ಹೆಚ್ಚು ದಿನ ಇರೋಲ್ಲ, ಸತ್ತೋಗ್ಬಿಡ್ತೀರಿ, ಇನ್ನು ಯಾರೋ ತಪ್ಪು ತಿಳುವಳಿಕೆ ಹೇಳಿದ, ಅದು ಇನ್ನೂ ಟೆನ್ಷನ್ ಆಯಿತು. ಅಂದರೆ ಮನುಷ್ಯನ ಭಯಕ್ಕೆ ಕಾರಣ ಗೊತ್ತಿಲ್ಲ ಅಥವಾ ತಪ್ಪಾಗಿ ತಿಳ್ಕೊಂಡು, ಇದೆರಡು ಕಾರಣ. ಅದೆರಡು ಹೊರಟೋಗ್ಬೇಕು. ಯಾವಾಗ ನನಗೆ ಜ್ಞಾನ ಬಂತು, ಇವಾಗ ನನಗೆ ಸಮಸ್ಯೆ ಆಗ್ತಾ ಇದೆ, ಜೀವನದಲ್ಲಿ ತುಂಬ ಪ್ರಾಬ್ಲಮ್ ಇದೆ, ಯಾಕೆ ನನಗೆ ಈ ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾಯ್ತು, ನನಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಓ, ಈ ಪ್ರಾಬ್ಲಮ್ ಬಂದಿರಲಿಕ್ಕೆ ಇದೇ ಕಾರಣ ಅಂತ. ಆಮೇಲೆ ನಾವು ಟೆನ್ಷನ್ ಮಾಡ್ಕೊಳ್ತೇವಾ? ಮಾಡ್ಕೊಳ್ಳಲ್ಲ. ಇಷ್ಟೇನಾ, ಅದಕ್ಕೆ ನಾನು ಮಾಡ್ತೇನೆ, ಪರಿಹಾರ ಮಾಡ್ಕೊಳ್ತೇವೆ. ನೋಡಿ, ಈ ರೀತಿ ಮನುಷ್ಯನಿಗೆ ಗೊತ್ತಾದಾಗ ಭಯ ಇಲ್ಲ, ಗೊತ್ತಾದಾಗ ದುಃಖ ಇಲ್ಲ. ನಮ್ಮ ದುಃಖಕ್ಕೆ ಕಾರಣವೇ ಇವತ್ತು ಗೊತ್ತಿಲ್ಲದೆ ಇರು, ತಪ್ಪಾಗಿ ತಿಳ್ಕೊಂಡು. ದೇವರ ಬಳಿ ಎರಡೂ ಸುಳಿಯುವುದಿಲ್ಲ. ಯಾಕೆ ದೇವರ ಬಳಿ ಹೋಗಿರಬೇಕು, ವೈಕುಂಠದಲ್ಲಿ ಹೋಗಿರಬೇಕು ಅಂತ ಹೇಳೋದಂದರೆ, ದೇವರ ಬಳಿ ಈ ತಪ್ಪು ತಿಳುವಳಿಕೆಯೂ ಸುಳಿಯುವುದಿಲ್ಲ, ಗೊತ್ತಿಲ್ಲ ಅನ್ನೋದೇ ಇರುವುದಿಲ್ಲ. ಮತ್ತೇನೆಂದರೆ, ದೇವರ ಬಳಿ ಹೋದು ಅಂದರೆ ನನಗೆ ನಾನೇನು ಅಂತಲೂ ಚೆನ್ನಾಗಿ ಗೊತ್ತಾಗುತ್ತೆ, ದೇವರೇನು ಅನ್ನುವುದು ನನ್ನ ಯೋಗ್ಯತೆಗೆ ಅನುಗುಣವಾಗಿ ಚೆನ್ನಾಗಿ ಗೊತ್ತಾಗುತ್ತೆ. ಅದರಿಂದಾಗಿ ಕಷ್ಟ ಇಲ್ಲ, ತಪ್ಪು ತಿಳುವಳಿಕೆ ಎಂದು ಬರುವುದೇ ಇಲ್ಲ. ನೋಡಿ, ಅದಕ್ಕೆ ಹೇಳ್ತಾ ಇರ್ತಾರೆ, ಅದಕ್ಕೆ ಆ ರೂಪವನ್ನು ಸೂರ್ಯ ಬೆಳಗುವುದಿಲ್ಲ, ಚಂದ್ರನೂ ಬೆಳಗುವುದಿಲ್ಲ. ಅಂದರೆ ಚಂದ್ರ ತುಂಬ ಶೀತಳವಾಗಿದ್ದಾನೆ. ದೇವರು ಯಾವ ರೀತಿ ಅಂತ ಹೇಳಿದರೆ, ಸಾವಿರ ಸಾವಿರ ಸೂರ್ಯರ ಪ್ರಭೆ ದೇವರಿಂದ ಬರ್ತಾ ಇದೆ, ಸಾವಿರ ಸಾವಿರ ಚಂದ್ರರ ಕಾಂತಿ ಅದೇ ದೇವರಿಂದ ಬರ್ತಾ ಇದೆ. ಅದಕ್ಕೆ ದೇವರ ಬಳಿ ಹೋದರೆ ಯಾರೂ ಸುಟ್ಟೋಗುವುದಿಲ್ಲ. ಇವಾಗ ಸೂರ್ಯನ ಬಳಿ ಹೋದರೆ ನಾವು ಸುಟ್ಟೋಗ್ಬಿಡ್ತೇವೆ. ಸಾವಿರ ಸಾವಿರ ಸೂರ್ಯರ ಪ್ರಭೆ ದೇವರಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ದೇವರ ಹತ್ರ ಬಂದರೆ ಸುಟ್ಟು ಭಸ್ಮಾಗಿ ಹೋಗ್ಬಿಡ್ಬೇಕಲ್ವ? ಅಂದರೆ ಇಲ್ಲ, ಸಾವಿರ ಸಾವಿರ ಚಂದ್ರನ ಕಾಂತಿ ದೇವರಿಂದ ಹೊರಹೊಮ್ತಾ ಇದೆ. ಅದಕ್ಕಾಗಿಯೇ ತಂಪು, ಅಷ್ಟು ಬೆಳಕಿದ್ರು ತಂಪು. ಹಾಗಂತ ಆ ತಂಪು ಚಂದ್ರನಿಂದ ಬಂದದ್ದಲ್ಲ, ಚಂದ್ರನಿಗೆ ಇವನಿಂದ ಬಂದದ್ದು, ದೇವರಿಂದ ಬಂದದ್ದು. ಅದಕ್ಕಾಗಿಯೇ ಅಲ್ಲಿ ಇವನು ಶಶಾಂಕ ಅವನೇನು ಮಾಡುವುದಿಲ್ಲ, ದೇವರದ್ದೇ ಸ್ವಂತ. ಮತ್ತು ನ ಪಾವಕಃ, ಇನ್ನು ಅಗ್ನಿಯಂತೂ ಸುಡುವುದೇ ಇಲ್ಲ. ಅದಕ್ಕೆ ಬೆಂಕಿಯ ಬಳಿ ಹೋದರೆ ಯಾವ ರೀತಿ ಸುಡುತ್ತದೋ ಆ ರೀತಿ ದೇವರ ಬಳಿ ಹೋದರೆ ಸುಡುವುದೇ ಇಲ್ಲ. ಅವನಿಗೆ ಈ ಬೆಂಕಿ ಬೇಕಾಗೇ ಇಲ್ಲ, ಅಂದರೆ ಅವನು ಸ್ವತಂತ್ರನಾಗಿರುವವನು. ಎಲ್ಲಕ್ಕಿಂತ ಮುಖ್ಯವಾಗಿ ಯದ್ಗತ್ವಾನ ನಿವರ್ತಂತೆ, ಇಂತಹ ಸ್ವತಂತ್ರನಾದಂತಹ ಸರ್ವಶಕ್ತನಾದಂತಹ ಎಲ್ಲ ಮಾಡುವ ತಾಕತ್ತುಳ್ಳಂತಹ ದೇವರನ್ನು ನಾವು ಹೋಗಿ ಸೇರಿದು ಅಂತ ಹೇಳಿದರೆ ಮರಳಿ ಬರುವುದಿಲ್ಲ. ನ ನಿವರ್ತಂತೆ, ಮರಳಿ ಇಲ್ಲಿಗೆ ಬರುವುದಿಲ್ಲ. ಅಂದರೆ ಮರಳಿ ಇಲ್ಲಿಗೆ ಬರುವುದಿಲ್ಲ ಅಂತ ಹೇಳಿದರೆ ಈ ಕಷ್ಟಮಯವಾದ ಸಂಸಾರಕ್ಕೆ ಬರುವುದಿಲ್ಲ ಅಂತ ಅರ್ಥ. ಮತ್ತು ಇನ್ನು ಮುಂದೆ ಯಾವತ್ತಿಂದ ಯಾವತ್ತಿಗೂ ಅವನು ಸುಖವಾಗಿರ್ತಾನೆ. ಯಾವ ಸುಖ ಅಂತ ಹೇಳಿದ್ರೆ, ನನಗೆ ಯಾವ ಸುಖ ಬೇಕು ಅಂತ ಒಳಗೆ ನನ್ನ ಮನಸ್ಸು ಬಯಸ್ತಾ ಇದೆ, ನನ್ನ ಅಂತರಂಗ ಬಯಸ್ತಾ ಇದೆ, ಆ ಸುಖ ನನಗೆ ಸಿಗುತ್ತೆ. ಅದು ಎಷ್ಟು ಕಾಲಗಳ ಕಾಲ ಅಂತ ಹೇಳಿದರೆ ಆಮೇಲೆ ಟೈಮೇ ಇಲ್ಲ. ಈ ಟೈಮ್ ಅನ್ನುವುದು, ಕಾಲ ಅನ್ನುವುದು ಎಲ್ಲಿವರೆಗೆ ಇರ್ತದೆ ಅಂತ ಹೇಳಿದರೆ ದೇವರನ್ನು ಸೇರುವವರೆಗೆ ಮಾತ್ರ, ಆಮೇಲೆ ಟೈಮ್ ಇಲ್ಲ. ಮತ್ತೇನಂತ ಹೇಳಿದರೆ ಅವನು ಅನಂತ ಕಾಲ ಲೆಕ್ಕ ಇಲ್ಲದಷ್ಟು ಕಾಲ ದೇವರೊಂದಿಗೆ ಇದ್ದು ಆನಂದವಾಗಿರ್ತಾನೆ. ನೋಡಪ್ಪ, ಅದೇ ನನ್ನ ರೂಪ. ತದ್ಧಾಮ ಪರಮಂ ಮಮ, ಅದೇ ನನ್ನ ಶ್ರೇಷ್ಠವಾದ ರೂಪ. ಅಂದರೆ ಆ ಶ್ರೇಷ್ಠತ್ವ ಯಾಕೆ ಅಂತ ನಮಗೆ ಗೊತ್ತಾಯಿತು. ಆ ದೇವರ ಶ್ರೇಷ್ಠತ್ವ ಉಳಿದವರಿಗಿಂತ, ಯಾಕಂದರೆ ಅದು ಸ್ವತಂತ್ರವಾದ ರೂಪ, ಸರ್ವಶಕ್ತವಾದ, ಏನನ್ನೂ ಮಾಡಲಿಕ್ಕೆ ಸಾಮರ್ಥ್ಯ ಇರುವಂತಹ ರೂಪ. ಆ ರೂಪವನ್ನು ಸೇರುವುದೇ ಜೀವನದ ಗುರಿ. ಅದೇ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿಕೊಳ್ಳಿಕ್ಕೋಸ್ಕರ ಇರುವಂತಹ ಶ್ರೇಷ್ಠವಾದ ಮಾರ್ಗ. ನಾವು ಬಯಸ್ತಾ ಇರುವ ನಿಜವಾದ ಸುಖವನ್ನು ಪಡೆಯಲಿಕ್ಕಿರುವ ಒಂದೇ ಮಾರ್ಗ. ಅದನ್ನು ಕೃಷ್ಣ ಬಹಳ ಸುಂದರವಾಗಿ ತಿಳಿಸ್ತಾನೆ. ಇನ್ನು ಕೆಲವು ವಿಷಯ ನಾವು ತಿಳ್ಕೊಳ್ಬೇಕು, ಅದೇನಂತ ಮುಂದೆ ತಿಳಿಸ್ತಾನೆ, ಅದೇನಂತ ನೋಡೋಣ ಮುಂದೆ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತರಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ.